ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 6 ಆಗಸ್ಟ್ 2024 ಚಿನ್ನದ ಬೆಲೆ, ಬೆಳ್ಳಿಯ ಬೆಲೆ, ಕಚ್ಚಾ ತೈಲದ ಬೆಲೆ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಇವತ್ತು ಚಿನ್ನದ ಬೆಲೆ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಇಳಿಕೆ ಆಗಿದೆ. ನೋಡ್ಕೊಂಬರೋಣ ಬನ್ನಿ ಏನಾಯಿತು ಅಂತ. MCX ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ಬಂದು ಬೆಂಗಳೂರಿನಲ್ಲಿ ಪ್ರತಿ 1 ಗ್ರಾಮ್ ಚಿನ್ನದ ಬೆಲೆ ಬಂದು 24 ಕ್ಯಾರೆಟ್ 6,971 ರೂಪಾಯಿ ಆಗಿದೆ. ಅದೇ ರೀತಿ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 6,97,100 ರೂಪಾಯಿ ಆಗಿದೆ. ಅಂದರೆ ನೆನ್ನೆಗೆ ಹೋಲಿಸಿದ್ರೆ ನೆನ್ನೆ ಸುಮಾರು 7,058 ರೂಪಾಯಿ ಆಯಿತು ಪ್ರತಿ 1 ಗ್ರಾಮು. ಹಾಗೆ 24 ಕ್ಯಾರೆಟ್ ಚಿನ್ನ ಬೆಂಗಳೂರಿನಲ್ಲಿ ಅದೇ ರೀತಿ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 7,05,800 ರೂಪಾಯಿ ಆಯಿತು. ನೆನ್ನೆಗೆ ಹೋಲಿಸಿದ್ರೆ ಸುಮಾರು ಪ್ರತಿ 1 ಗ್ರಾಮಲ್ಲಿ ಒಂದು 87 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಅದೇ ರೀತಿ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು 8,700 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಹಾಗೆ ನಾವು 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡ್ತೀವಿ ಅಂತ ಹೇಳಿದ್ರೆ ಇವತ್ತು ಪ್ರತಿ 1 ಗ್ರಾಮ್ ಚಿನ್ನದ ಬೆಲೆ ಬಂದು 22 ಕ್ಯಾರೆಟ್ ಬೆಂಗಳೂರಿನಲ್ಲಿ 6,390 ರೂಪಾಯಿ. ಅದೇ ರೀತಿ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 6,39,000 ರೂಪಾಯಿ ಆಗಿದೆ. ನೆನ್ನೆಗೆ ಹೋಲಿಸಿದ್ರೆ ಪ್ರತಿ 1 ಗ್ರಾಮಲ್ಲಿ ಸುಮಾರು 80 ರೂಪಾಯಿ ಅಷ್ಟು ಇಳಿಕೆ ಆಗಿದೆ ಇವತ್ತು. ಅದೇ ರೀತಿ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೋಡೋದಾದರೆ ಸುಮಾರು 8,000 ರೂಪಾಯಿ ಅಷ್ಟು ಇವತ್ತು ಇಳಿಕೆ ಆಗಿದೆ. ಹಾಗೆ 18 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಇವತ್ತು ಪ್ರತಿ 1 ಗ್ರಾಮ್ ಚಿನ್ನದ ಬೆಲೆ ಬಂದು 18 ಕ್ಯಾರೆಟ್ ಬೆಂಗಳೂರಿನಲ್ಲಿ 5,228 ರೂಪಾಯಿ. ಅದೇ ರೀತಿ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 5,22,800 ರೂಪಾಯಿ ಆಗುತ್ತೆ. ಅಂದರೆ ನೆನ್ನೆಗೆ ಹೋಲಿಸಿದ್ರೆ ಪ್ರತಿ 1 ಗ್ರಾಮಲ್ಲಿ ಸುಮಾರು 66 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಅದೇ ರೀತಿ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 18 ಕ್ಯಾರೆಟ್ದು ಸುಮಾರು 6,600 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಹಾಗೆ ಬೆಳ್ಳಿಯ ಬೆಲೆ ನೋಡೋದಾದರೆ ಬೆಂಗಳೂರಿನಲ್ಲಿ ಪ್ರತಿ 1 ಗ್ರಾಮ್ ಬೆಳ್ಳಿಯ ಬೆಲೆ ಬಂದು 83 ರೂಪಾಯಿ 50 ಪೈಸೆ. ಅದೇ ರೀತಿ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು 83,500 ರೂಪಾಯಿ. ಅಂದರೆ ನೆನ್ನೆಗೆ ಹೋಲಿಸಿದ್ರೆ ಪ್ರತಿ 1 ಕೆಜಿನಲ್ಲಿ ಸುಮಾರು 1,500 ರೂಪಾಯಿ ಅಷ್ಟು ಇವತ್ತು ಇಳಿಕೆ ಆಗಿದೆ. ಹಾಗೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ನೋಡೋದಾದರೆ ಬೆಂಗಳೂರಿನಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ಗೆ 102 ರೂಪಾಯಿ 86 ಪೈಸೆ, ಪ್ರತಿ ಲೀಟರ್ ಡೀಸೆಲ್ಗೆ 88 ರೂಪಾಯಿ 94 ಪೈಸೆ. ಯಾವುದೇ ರೀತಿ ಬದಲಾವಣೆ ಇಲ್ಲ. ಹಾಗೆ ಇವಾಗ ಕಚ್ಚಾ ತೈಲದ ಬೆಲೆ ಬಂದು ಸುಮಾರು 6,130 ರೂಪಾಯಿಗೆ ಟ್ರೇಡ್ ನಡೀತಿದೆ. ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.